ಜೀವನಪುರ ಬೆಳೆದು ಬಂದಿದ್ದು ಕಾಂಗ್ರೆಸ್ ಜೊತೆಗೆ ಸಣ್ಣ ವಯಸ್ಸಿನಲ್ಲೇ ಯೌವನಾವಸ್ಥೆಯಲ್ಲೇ ಕಾಂಗ್ರೆಸ್ ಜೊತೆಗೆ ಗುರುತಿಸಿಕೊಂಡು ಅದರಲ್ಲೂ ಎಸ್.ಎಂ. ಕೃಷ್ಣರಂತಹ ನಾಯಕರ ಒಂದು ನೆರಳಲ್ಲಿ ಬೆಳೆದು ಬಂದಂಥವರು. ತಪ್ಪುಗಳು ಮಾಡಿರ್ಬೋದು, ಆ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ನಾನು ಸಾಕಷ್ಟು ನಮ್ಮ ಮೀಡಿಯಾಗಳು ಮಾಡ್ತಾ ಇರ್ತಾವೆ, ಮಾಡಲಿ. ಅದೇ ಕಾಲಕ್ಕೆ ಏನಪ್ಪ ಅಂತಂದರೆ ಡಿ.ಕೆ.ಶಿ ಅವ್ರು ಬಿಟ್ಟು ಹೋಗೋದಿಲ್ಲ, ಒಡಿದಿಲ್ಲ ಅನ್ನೋದು ಒಂದು ಬಲವಾದ ನಂಬಿಕೆ. ಜೊತೆಗೆ ಈಗ ಕಾಂಗ್ರೆಸ್ ಅವ್ರಿಗೆ ಏನು ಕೊಟ್ಟಿಲ್ಲ ಅಂತ ಅವರು ಪ್ರಶ್ನೆ ಮಾಡ್ಕೊಂಡಾಗ ಗೊತ್ತಾಗ್ತದೆ. ಕಾಂಗ್ರೆಸ್ ಅಧಿಕಾರಕ್ಕಿದ್ದಾಗ ಅದು ಸುತ್ತಮುತ್ತಲೇ ಇದ್ದಾರೆ. ಎಸ್.ಎಂ. ಕೃಷ್ಣ ಅವ್ರ ಕಾಲು ಹಿಡ್ಕೊಂಡು ಇವತ್ತಿನವರೆಗೆ ಯಾರದ್ದೇ ಲೀಡರ್ಶಿಪ್ ಇದ್ದರೂ ಅದು ಸಮೀಪದಲ್ಲಿದ್ದಾರೆ. ಇವತ್ತು ಸಹಜವಾಗಿನ ನಮ್ಮ ಸಿದ್ದರಾಮಯ್ಯರ ನಂತರದಲ್ಲಿ ಅವರು ಅದಾರ ಇರ್ಬೋದು. ಸಿದ್ದರಾಮಯ್ಯನವರು ತಮ್ಮ ಬೇಕಾದವ್ರು ಬೆಳೆಸುವಂಥದ್ದು, ಸತೀಶ್ ಅವ್ರನ್ನ ಬೆಳೆಸುವಂಥದ್ದಾಗಿರ್ಬೋದು, ಅದು ತಮ್ಮ ಮೇಲೆ ಬಂದಾಗ ಪರಮೇಶ್ವರ್ ಅವ್ರನ್ನ ಎದ್ದು ಕಟ್ಟಿದ್ದಾಗಿರ್ಬೋದು, ಅಥವಾ ಅವರು ಸ್ವತಃ ಪರಮೇಶ್ವರನ ಹಿಂದೆ ಸೋಲಿಸಿದ್ದು ನಿಮಗೆ ಗೊತ್ತದ. ಯಾಕಂದ್ರೆ ತಮ್ಮ ಅಧಿಕಾರಕ್ಕೆ ಅವ್ರು ಏನೋ ಮಾಡ್ತಾರೆ, ಪ್ರತಿಯೊಬ್ಬರು ಅಷ್ಟೇ ಅಧಿಕಾರಕ್ಕೆ ಮಾಡ್ತಾನೆ ಇರ್ತಾರೆ. ಆದ್ರೆ ಪಕ್ಷ ವಿರೋಧ ಚಟುವಟಿಕೆ ಅಲ್ಲ, ತಾವು ಅಧಿಕಾರ ಹಿಡಿಬೇಕಪ್ಪ ಎಲ್ಲರೂ ಕುಡ್ಕೊಂಡು ಅಂತ ಆ ದಿಶೆಯಲ್ಲಿ ಸಿದ್ದರಾಮಯ್ಯನದು ತಪ್ಪುಗಳಾಗಿದ್ದಾವಿಲ್ಲ ಅಂತಲ್ಲ. ಆದರೆ ಅವ್ರಿಗೂ ಇವತ್ತು ಅನಿವಾರ್ಯದ ಕಾಂಗ್ರೆಸ್ ಬಿಟ್ಟು ಮತ್ತೊಂದಿಲ್ಲ. ಆದ್ರೆ ಇವತ್ತು ಡಿ.ಕೆ.ಶಿ ಅವರಿಗೆ ಯಾಕೆ ಮಾತನ್ನು ಹೇಳ್ತಾ ಇದ್ದೀನಪ್ಪ, ಡಿ.ಕೆ.ಶಿ ಅವ್ರನ್ನ ತೆಗೆದುಕೊಂಡ ಅವರು ಒಡೆದು ಯಾಕೆ ಹೋಗ್ತಾ ಇರಲಿಲ್ಲ ಅಂದ್ರೆ ಸ್ಪಷ್ಟವಾಗಿ ಕಾಂಗ್ರೆಸ್ ಜೊತೆ ಗುರುತಿಸ್ಕೊಂಡಾರ. ಎರಡನೇದು, ಈಗ 2ನೇ ನಂಬರ್ ಅವರೇ ಇದ್ದಾರಲ್ರಿ. 2028ಕ್ಕೆ ನಿಶ್ಚಿತವಾಗಿಯೂ